ಜೆ ರಾಯ್ ಇನ್ನಿಲ್ಲ ಅನ್ನೋ ಸುದ್ದಿ. ಸಿ.ಜೆ. ರಾಯ್ ನೀವೆಲ್ಲರೂ ಕೂಡ ಕೇಳಿರ್ತೀರಿ, ಬಿಗ್ ಬಾಸ್ ಅಂತ ನೋಡ್ತಾ ಇದ್ರೆ ಇವರ ಹೆಸರನ್ನ ಪ್ರತಿದಿನ ಶೋನಲ್ಲಿ ಕೇಳಿರ್ತೀರಿ ನೀವು. ಐಟಿ ರೇಡ್ಗೆ ಹೆದರಿ ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಗನ್ನಿಂದ ಫೈರ್ ಮಾಡಿಕೊಂಡು ಸಿ.ಜೆ. ರಾಯ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನ ಆನೆಪಾಳ್ಯದಲ್ಲಿರುವ ಆಫೀಸಲ್ಲೇ ಸೂಸೈಡ್ ಮಾಡ್ಕೊಂಡಿದ್ದಾರೆ ಸಿ.ಜೆ. ರಾಯ್. ಹೆಂಡತಿ ಹಾಗೂ ಇಬ್ಬರು ಮಕ್ಕಳನ್ನ ಬಿಟ್ಟು ಉದ್ಯಮಿ ಸಿ.ಜೆ. ರಾಯ್ ಇಹಲೋಕವನ್ನು ತ್ಯಜಿಸಿದ್ದಾರೆ. ಇವತ್ತು ಬೆಳಗ್ಗೆ ಕಾನ್ಫಿಡೆಂಟ್ ಗ್ರೂಪ್ ಕಚೇರಿಗಳ ಮೇಲೆ ಐಟಿ ರೇಡ್ ಆಗಿತ್ತು. ತೆರಿಗೆ ವಂಚನೆ ಆರೋಪದಲ್ಲಿ ರೇಡ್ ಮಾಡಿದ್ರು ಆಫೀಸರ್ಸ್ಗಳು. ಪದೇ ಪದೇ ಐಟಿ ರೇಡ್ಗೆ ಹೆದರಿ ಇವತ್ತು ಶೂಟ್ ಮಾಡ್ಕೊಂಡಿದ್ದಾರೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ. HSR ಲೇಔಟ್ನ ನಾರಾಯಣ ಆಸ್ಪತ್ರೆಗೆ ಅವರ ಮೃತದೇಹವನ್ನು ರವಾನೆ ಮಾಡಲಾಗಿದೆ. ಇನ್ನೂ ಕೂಡ ರಾಯ್ ಕಚೇರಿಯಲ್ಲೇ ಐಟಿ ಆಫೀಸರ್ಸ್ಗಳಿದ್ದಾರೆ. ಐಟಿ ರೇಡ್ಗೆ ಹೆದರಿ ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸಿ.ಜೆ. ರಾಯ್ ಬಹಳ ದೊಡ್ಡ ಉದ್ಯಮಿ. ಫ್ರಾನ್ಸ್ ಮತ್ತು ಸ್ವಿಟ್ಜರ್ಲ್ಯಾಂಡ್ಗಳಲ್ಲಿ ಓದ್ಕೊಂಡು ಬಂದು ಇಲ್ಲಿ ಬಿಸ್ನೆಸ್ನ ಬಹಳ ಅದ್ದೂರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು. ಈ ಸ್ಪೋರ್ಟ್ಸ್ ಮನ್ಗಳಿಗಾಗಿರ್ಬೋದು ಅಥವಾ ರಿಯಾಲಿಟಿ ಶೋಗಳಿಗೆ ಬಹಳ ದೊಡ್ಡ ಮೊತ್ತದ ಸ್ಪಾನ್ಸರ್ಶಿಪ್ ಅನ್ನು ಕೂಡ ಇವ್ರ ಕಡೆಯಿಂದ ನಾವು ಗಮನಿಸ್ತಾ ಇದ್ವಿ. ಎಕ್ಸಾಂಪಲ್ ನಾನು ಹೇಳ್ತಾ ಇದ್ನಲ್ಲ, ಈ ರಿಯಾಲಿಟಿ ಶೋಗಳು ಅಂದ ತಕ್ಷಣ ನಮಗೆ ಕನ್ನಡದಲ್ಲಿ ನೆನಪಾಗೋದೇ ಬಿಗ್ ಬಾಸ್ ಅಂತ. ಅಂತಹ ದೊಡ್ಡ ರಿಯಾಲಿಟಿ ಶೋಗಳಿಗೂ ಕೂಡ ಇವರೇ ಸ್ಪಾನ್ಸರ್ ಆಗಿದ್ರು. ಸಿ.ಜೆ. ರಾಯ್ ಇದೀಗ ಇನ್ನಿಲ್ಲ ಅಂತ. ಎಂಥ ಶಾಕಿಂಗ್ ಸುದ್ದಿ ನೋಡಿ. ರೈಡಿಗೆ ಹೆದರಿ, ಅಂದ್ರೆ ಯಾವುದೋ ಕಾಯಿಲೆ ಬಂತು ಸಾವನ್ನಪ್ಪಿದ್ರು ಅಂತಲ್ಲ, ಹಾರ್ಟ್ ಅಟ್ಯಾಕ್ ಆಯ್ತು ಸಾವನ್ನಪ್ಪಿದ್ರು ಅಂತಲ್ಲ, ಆಕ್ಸಿಡೆಂಟ್ ಆಯ್ತು ಜೀವ ಹೋಯ್ತು ಅಂತಲ್ಲ, ಆಯಸ್ ಮುಗಿತು ಜೀವ ಕಳ್ಕೊಂಡ್ರು ಅಂತಲೂ ಅಲ್ಲ. ಬದಲಿಗೆ ರೈಡ್ಗೆ ಹೆದರಿ ಜೀವವನ್ನ ಕಳ್ಕೊಂಡಿದ್ದಾರೆ ಅಂದ್ರೆ ಎಂಥ ಆಶ್ಚರ್ಯ ನೋಡಿ. ಬೆಂಗಳೂರಿನ ಆನೆಪಾಳ್ಯದಲ್ಲಿ ಇರುವಂತಹ ಆಫೀಸ್ನಲ್ಲಿ ಒಂದ್ ಕಡೆ ಆಫೀಸರ್ಸ್ಗಳು ರೈಡ್ ಮಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ತಮ್ಮದೇ ಆದಂತಹ ಗನ್ನಿಂದ ಹಣೆಗೆ ಗುಂಡಿಟ್ಟು ತಮ್ಮ ಜೀವನವನ್ನ ಮುಗಿಸ್ಕೊಂಡಿದ್ದಾರೆ ಸಿ.ಜೆ. ರಾಯ್. ನಿಜಕ್ಕೂ ಶಾಕಿಂಗ್ ಸುದ್ದಿ ಇದು, ಶಾಕಿಂಗ್ ಸುದ್ದಿ. ಕಾನ್ಫಿಡೆಂಟ್ ಗ್ರೂಪ್ನ ಫೌಂಡರ್ ಆಗಿದ್ರು, ಜೊತೆಗೆ ರಿಯಲ್ ಎಸ್ಟೇಟ್ ಡೆವಲಪರ್ ಕೂಡ ಈ ಸಿ.ಜೆ. ರಾಯ್ ಆಗಿದ್ರು. ಫಿಲ್ಮ್ ಪ್ರೊಡ್ಯೂಸರ್ ಕೂಡ ಹೌದು. ಸ್ಪೋರ್ಟ್ಸ್ಗಳಿಗೆ ಸ್ಪಾನ್ಸರ್ಶಿಪ್ ಮಾಡ್ತಾ ಇದ್ರು.